ಇವತ್ತು ಏನು ಬಿಜೆಪಿಯ ಲೋಕಸಭಾ ಸದಸ್ಯರಾದ ಮತ್ತು ಸ್ಪರ್ಧೆ ಕೂಡ ಮಾಡಿದರು. ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ. ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗ್ಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ. ಇವತ್ತು 30 ವರ್ಷ ಲೋಕಸಭೆಯಲ್ಲಿದ್ರು, 3 ಸಲ ಮಂತ್ರಿಗಳಾಗಿದ್ರು. ಇಷ್ಟಾಗಿ ನಿಮ್ದೊಂದು ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರ ಅಂತ ಹೇಳಿ ನಾನು ಭಾವಿಸ್ಕೊಂಡಿರ್ಲಿಲ್ಲ. ಅವ್ರು ಎಲ್ಲಿಗೆ ಬಂದಾರ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಯಾವುದೇ ಹೆಸರಿಲ್ಲ ನನ್ನ ಬಗ್ಗೆ. ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂತ ಒಂದು ದಿಕ್ಕಿನಲ್ಲಿ ನಾನು ನಡೆದಿದ್ದರಿಂದ ನನ್ನ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲದೆ ಇರೋದ್ರಿಂದ ಇವತ್ತೇನ್ ಟೀಕೆ ಮಾಡ್ತಾರ ಅಂತ ಕೇಳಿದ್ರೆ, ರಾಜು ಆಗುವ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರು DSS ಅಂತಕ್ಕಂಥ ಮೋದಿ ಬಂದಾರ, ಅವ್ರಿಗೆ ಈ ಲಿಂಗಾಯತ್ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ನಾನು ಬಡತನದಿಂದ ಬಂದ್ರು ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ. ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು. ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರರು, ತಾಯಿ ಶಿಕ್ಷಕಿ. ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮಧ್ಯಸರ ಸರ್ಕಾರಿ ಶಾಲೆಯನ್ನ ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ರು. ನಮ್ಮೆಲ್ಲ ಮನೆತನದಲ್ಲಿ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು, ಸುಶಿಕ್ತರು. ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕವಲ್ಲ. ಯಾರಿಗೆ ಅನಾಗರಿಕತೆ ಇರ್ತದೆ, ಸಂಸ್ಕೃತಿ ಇರಂಗಿಲ್ಲ, ಅಂತವ್ರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಮಾಧ್ಯಮದ ಮುಖಾಂತರ. ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿದ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ, ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ತೊಂದರೆ ಕೊಡೋದು ದೂರ ಉಳಿತು. ನಾನು ಒಂಟಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ, ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಜಿಲ್ಲೆಯಲ್ಲಿ ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು. ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಿದ್ರ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ. ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥವ್ರು, ಅವ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಅವ್ರು ಈ ಚಾಲೆಂಜ್ ಸ್ವೀಕಾರ ಮಾಡ್ಬೇಕು. ಇಲ್ಲ ಅಂದ್ರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರ್ಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಾನು ಬೆಳೆದು ಬಂದಿರ್ತಕ್ಕಂಥದ್ದು ದಿವಂಗತ BM ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ. ನಾನು ಲಿಂಗಾಯತ ಸಂಸ್ಥೆಯಲ್ಲೇನೆ ಕೆಲಸ ಮಾಡಿದ್ದೀನಿ 15 ವರ್ಷ. ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ. ಕೆಲವಾದಿ ಸಮಾಜದ ಯಾವುದೇ ಸಮ್ಮೇಳನ ಆಗ್ಲಿ, ಜಾತಿಯ ಇದು ಆಗ್ಲಿ, ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ. ಅವತ್ತಿನ DSS ಏನಿತ್ತು, ಎಲ್ಲಾ ಜಾತಿ ಸಮುದಾಯಗಳನ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು. 35 ವರ್ಷದ ಹಿಂದೆ ನಾವು ಏನಿದ್ದೀವಿ ಅವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಒಕ್ಕಲಿಗರಿದ್ರು, ಬ್ರಾಹ್ಮಣರಿದ್ರು, ಹಾಲುಮತ ಸಮಾಜದವರಿದ್ರು, ದಲಿತ ಎಡಬಲ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಇವನ್ ಬ್ರಾಹ್ಮಣ ಕೂಡ ಇದ್ರು. ಮಂಗಳೂರು ವಿಜಯ ಅಂತ ಹೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿರ್ಬೇಕು, ವಿಜಯ ಮಂಗಳೂರು ಅಂತ ಹೇಳಿ ರೈಟರ್ಸ್ ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣ ಆದಂತವ್ರು. ಎಂದಿಂದ ಎಲ್ಲ ತಹಶೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ರಾಜೀನಾಮೆ ಕೊಟ್ಟು, ಅನೇಕ ಕಾಲೇಜಿನ ಪ್ರೊಫೆಸರ್ಗಳು, ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಒಂದು ಸಂಘಟನೆ ಬಂದಿದ್ರು. ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ತಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳಾಗಿದ್ದು. ಅವ್ರು ಯಾರು ಕೂಡ ರಾಜಕಾರಣದ ಮನೆ ಬಾಗಿಲಿಗೆ ಹೋಗ್ತಾ ಇರ್ಲಿಲ್ಲ ಅವತ್ತಿನ ಕಾಲದಲ್ಲಿ. ನೀವು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದ್ರೆ ಜಿಗಜಿಲ್ ಸಾಹೇಬರು ಇಷ್ಟು ಹತಾಶರಾಗಿ ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರಂದ್ರೆ ಅವ್ರಿಗೆಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೋವು ಕಾಡ್ತಾ ಇದೆ. ಲಿಂಗಾಯತ ಸಮೂಹ ಅವ್ರಿಗೆ ಅಷ್ಟೇ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನನ್ನನ್ನು ಪ್ರೀತಿಸ್ತಕ್ಕಂಥ ಜನ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿ. ನಾನು ಎಲ್ಲರ ಜೊತೆ ಒಡನಾಡಿದೆ, ಸಂಪರ್ಕ ಇದೆ, ಗೆಳತನ ಇದೆ, ಸ್ನೇಹ ಇದೆ ಎಲ್ಲರ ಜೊತೆ. ಈಗ ಅವರು ಯಾರು, ಎಷ್ಟು ಜನ ಲಿಂಗಾಯತ ಸಮಾಜಕ್ಕೆ
ತೊಂದರೆ ಕೊಟ್ಟಿದ್ದಾರೆ. ಇದೇ ಬಸವನಗೌಡರು ಇವತ್ತು ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶಗಳಿತ್ತು. ಅದನ್ನ ಯಾರು ತಪ್ಪಿಸಿದ್ರು ಇದೇ ಜಗ್ಗಿನ ಅವರು. ಅವ್ರ ಮೇಲೆ ಬರ್ದಂಗ ನೋಡ್ಕೊಂಡಿದ್ದು ಇದೇ ಜಗ್ಗಿಜನಿಗೆ ಅವರು. ಉದಾಹರಣೆ ಅಪ್ಪಗೌಡರಿಗೆ ಅಲ್ಲಿ ಬಾಗೇವಾಡಿ ಟಿಕೆಟ್ ತಪ್ಪಿಸೋರು. ಇಲ್ಲಿ ದಯಾಸಾಗರ್ ಎರಡನೇ ಸಲ, ಒಂದ್ಸಲ ಕೊಟ್ಟು ಎರಡನೇ ಸಲ ಟಿಕೆಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಟಿಕೆಟ್ ತಪ್ಪಿಸೋರು. ಇವತ್ತು ರವಿ ಪಾಟೀಲ್, ಇಂಡಿ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರ್ಲಾರ್ದಾಗ ಮಾಡಿದ್ರು. ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು, ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು. ಆದ್ರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗ್ಲಿ ಅಪ್ರಜ್ಞಾಪೂರ್ವಕವಾಗಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದ ಮೇಲೆ ನಾನು ರಿಟೈರ್ಮೆಂಟ್ ಆಗ್ತೀನಿ. ಚುನಾವಣೆಯನ್ನ ಈ ಚಾಲೆಂಜ್ ಅವ್ರು ಸ್ವೀಕಾರ ಮಾಡ್ತಾರ ಅಂತ ಕೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾ ಇದ್ದೇವೆ. ಅವ್ರಿಗೇನೂ ಇಲ್ಲ. ಇವತ್ತು ದಲಿತ ಸಮುದಾಯ ಕೂಡ ಏನು ಮಾಡಿಲ್ಲ. ಅವರ ಸಮಾಜಕ್ಕೂ ಮಾಡಿಲ್ಲ, ಈ ಸಮಾಜ ಯಾವ ಸಮಾಜಕ್ಕೂ ಏನು ಮಾಡಿಲ್ಲ. ಏನು ಶೂನ್ಯ, ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಇವತ್ತು ನಾವು ದಲಿತ ಸಂಘರ್ಷ ಆಗಿನ ಕಾಲದಲ್ಲಿ ಕಟ್ಟದವ್ರು ಯಾರು? ಬಿ ಕೃಷ್ಣಪ್ಪ ಅವರು ಕೂಡ ಮಾದಿಗ ಸಮಾಜಕ್ಕೆ ಸೇರಿದವರು. ಪ್ರೊಫೆಸರ್ ಬಿ ಕೃಷ್ಣಪ್ಪ, ಅನೇಕ ಜನ ಅವ್ರ ಸಮುದಾಯವರೆಲ್ಲ ನಮ್ಗೆ ಜಾಸ್ತಿ ಆರ್ಗನೈಸೇಷನ್ ಅವ್ರೇ ಅಲ್ಲ. ಇವತ್ತು ಈ ಎಂ ಬಿ ಪಾಟೀಲ್ ಮನೆ ಮೇಲೆ ಕಲ್ಲು ಎಸೆದಂತವ್ರ ಯಾರು? ಎಂ ಬಿ ಪಾಟೀಲ್ ಸಾಹೇಬ್ ಮನೆ ಮೇಲೆ ಕಲ್ಲು ಒಸದಂತವ್ರ ಯಾರು? ಇವರು ಅನೇಕ ಕಾರ್ಯಕರ್ತರನ್ನ, ಈಗೇನು ಅಗ್ರೆಸಿವ್ ಕಾರ್ಯಕರ್ತರನ್ನ ಹತ್ತಿಗೆ ಇಟ್ಕೊಂಡು ಬ್ರಹ್ಮಾಸ್ತ್ರ ಬಿಡ್ತಾರಲ್ಲ ಬೇರೆಯವ್ರ ಮೇಲೆ, ನಾನು ಅವ್ರಿಗೆ ಸಂಬಂಧಪಟ್ಟಿದ್ದು ನನಗ ಇವರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲದಲ್ಲ. ನಾನು ಇಲ್ಲಿಯೂ ಕೂಡ ಏನು ಹೇಳ್ಬಾರ್ದು, ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಹೇಳಿ ಇಲ್ಲಿವರೆಗೂ ತಡ್ಕೊಂಡು ಬಂದೆ. ವ್ಯಕ್ತಿಗತ ಇವತ್ತೇನು ನಾನು ಚುನಾವಣೆ ಪ್ರಾರಂಭ ಮಾಡಿ 3 ತಿಂಗಳಾಯ್ತು. 2 ತಿಂಗಳು ಟಿಕೆಟ್ ಸಿಕ್ಕಿದೆ. ಅದಕ್ಕಿಂತ ಮೊದಲು 1 ತಿಂಗಳು ಪ್ರವಾಸ ಮಾಡಿ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಿ ಕೂಡ ಅವ್ರ ಹೆಸರು ಇರ್ಲಿಕ್ಕೆ ತಯಾರಿರಲಿಲ್ಲ. ನಾನು ಹಿರಿಯರದಾರ ಗೌರವ ಕೊಡ್ಬೇಕಂತ ಹೇಳಿ ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಹೇಳಿಸ್ತಕ್ಕಂಥರು, ಅವ್ನ ಯಾರೋ ಮೀಸಿ ಅಂತ ಹೇಳಿ ಅವನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರು. ಅವ್ನು ನಮ್ಮ ಜಂಪಕಂಡಿ ಅವರು. ಹೀಗೆ ನನ್ನ ಹತ್ರ ಇನ್ನೂ ಅನೇಕ ವಿಷಯಗಳಿವೆ. ಅವರ ಜಾಲವನ್ನು ಏನ್ ಬಿಚ್ಚಿಡ್ಲಕ್ ಬಹಳ ವಿಷಯಗಳು ನನ್ನ ಹತ್ರ ಇವೆ. ಅದನ್ನ ನಾನು ಆ ಮಟ್ಟಕ್ಕೆ ನಾನು ಇಳಿಲಿಕ್ಕೆ ತಯಾರಿಲ್ಲ. ಜಿಲ್ಲೆಯ ಜನರ ಪ್ರೀತಿ, ವಿಶ್ವಾಸ, ಅನುಕಂಪದ ಮೇಲೆ, ನಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಮತ ಕೇಳ್ತೇನೆ ವಿನಃ ಇಂಥ ಫಲಸು ತಂತ್ರಗಾರಿಕೆ ಮುಖಾಂತರ ನಾನು ಎಂದಿಗೂ ಕೂಡ ಮತ ಕೇಳಲಿಕ್ಕೆ ಬಯಸೋದಿಲ್ಲ. ಗೋಷ್ಠಿಯನ್ನ ನಾವು ಕರೆದಿದ್ದೇವೆ. ಇಲ್ಲೆಲ್ಲ ಕೂತಿರ್ತಕ್ಕಂಥವ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರಾಜೇಂದ್ರ ನಾಯ್ಕ ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ MR ಪಾಟೀಲ್ ಬಂದಾರ, ಅಶೋಕ್ ಗೌಡ್ರು, ಎಲ್ಲ ಲಿಂಗಾಯತ ಜನ, ಲಿಂಗಾಯತ ಸ್ನೇಹಿತರು. ಆ ಮಸಡಿ ಹೋದಾಗ ನನ್ನ ಜೊತೆ 15 ವರ್ಷ ಕೆಲಸ ಮಾಡಿದವ್ರು, ಲಿಂಗಾಯತ ಸಮಾಜ ಸೇರಿದವ್ರು. 15 ವರ್ಷ ನಾನು BLD ಸಂಸ್ಥೆಯಲ್ಲಿ ಹತ್ತಿರವಾಗಿ ಕೆಲಸ ಮಾಡಿ ಎಲ್ಲಿ ಕೂಡ ನಾನು ಕನಸು ಮನಸ್ಸಿನಲ್ಲಿ ಗೊತ್ತಿರೋ ವಿಚಾರ ಅವರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಯಾರ್ಯಾರಿಗೆ ಅನ್ಯಾಯ ಮಾಡ್ಯಾರ ಅನ್ನೋದು ನಿಮ್ಗೆಲ್ಲ ಬಿಚ್ಚಿಟ್ಟಿದ್ದೀನಿ. ಇನ್ನೂ ಅನೇಕ ಜನರಿಗೆ ಅನ್ಯಾಯ ಮಾಡ್ಯಾರ. ಇಲ್ಲೇ ಅನ್ಯಾಯ ಕೊಡ್ಕಂತ ಇಲ್ಲ MR ಪಾಟೀಲ್ ಕೂತಾರ ಇಲ್ಲಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅವರು ತಮ್ಮ ಮಟ್ಟಕ್ಕೆ ತಾವೇ ಬಹಳ ಇಂಥ ಸ್ಟೇಟ್ಮೆಂಟ್ ಕೊಡೋದ್ ಮುಖಾಂತರ, ಹೇಳಿಕೆಗಳನ್ನು ಕೊಡಿಸೋದ್ರ ಮುಖಾಂತರ ನನಗೆ ಒಂದು ಎಲ್ಲ ಸಮುದಾಯದ ಮತ ಬರ್ತಾವ ಲಿಂಗಾಯತ ಸಮುದಾಯ ತಿಳ್ಕೊಂಡಿದ್ರೆ ಅದು ಶಬ್ದಶಃ ತಪ್ಪು. ಯಾಕಂದ್ರೆ ಲಿಂಗಾಯತ ಸಮುದಾಯ ಕೂಡ ಅನೇಕ ಸಮುದಾಯಗಳು ಕಾಂಗ್ರೆಸ್ ಪ್ರೀತಿಸ್ತಕ್ಕಂಥ ಸಮುದಾಯಗಳಿವೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಮುದಾಯವಿವೆ. ಇವತ್ತು ಚುನಾವಣೆ ನಿಲ್ಲೋ ಪೂರ್ವದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು, ನೀವು ನಿಲ್ಲಬೇಕು ಚುನಾವಣೆ ಆಗ್ತಾ ಇತ್ತು ಅಂತ ಹೇಳಿದವರು ಯಾರು ನನ್ನ ಕಮ್ಯುನಿಟಿ ಅವ್ರು ಹೇಳಿಲ್ಲ, ಎಲ್ಲ ಲಿಂಗಾಯತ ಸಮಾಜದವ್ರು ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ. ನಾನು ಎಲ್ಲಿ ಚಿಲ್ಲರೆ ರಾಜಕಾರಣ ಮಾಡಿಲ್ಲ. ನಾನು ಒಂದು ವಿಚಾರಧಾರೆಯಲ್ಲಿ ಬೆಳೆದು ಬಂದಿದ್ದರೆ ಮತ್ತೊಮ್ಮೆ ಹೇಳ್ತೇನೆ, ಇವತ್ತಿಗೂ ಕೂಡ ನನ್ನ ಸ್ವಜಾತಿಯ ಸಮಾರಂಭಗಳಲ್ಲಿ ಎಂದೂ ಕೂಡ ಹೋಗಿದ್ದು ನಾನು. ಏನ್ ಮೀಟಿಂಗ್ ಮಾಡ್ತಾರೋ ಅವರೆಲ್ಲ, ಇವ್ರೇನ್ ಮಾಡ್ತಾ ಇದ್ರು, ಇವರೆಲ್ಲ ಪಾಟೀಲ್ ಮಾತಾಡ್ತಾರೆ, ಒಂದು 2 ಮಾತು, ಅಧ್ಯಕ್ಷರು ಮಾತಾಡ್ಲಿ.
ಎಡಪಂಥೀಯ ಎಲ್ಲ ಚಲೋ ಬರೇ ಡಿ.ಜಿ. ಸಾಗರ್ ಅವ್ರು ಬರ್ಲಿಲ್ಲ. ಇಲ್ಲಿದೆ ಎಲ್ಲ ಎಡಪಂಥೀಯ ಸಂಘಟನೆಗಳು ಸೇರಿ ಸಭೆ ಮಾಡಿ ಅಧ್ಯಕ್ಷರ ನೇತೃತ್ವದಲ್ಲಿ ನನಗೆ ಬೆಂಬಲ ಸೂಚನ. ಯಾವ್ದಾವ್ರ ಲೆಫ್ಟಿಸ್ಟ್ ಸೈಡ್ ಸಂಘಟನೆ ಅದಾವ ಎಲ್ಲರೂ ಕೂಡ ಇಲ್ಲೇ ಬಂದು ಪ್ರೆಸ್ ಮೀಟಿಂಗ್ ಮಾಡಿ ನನಗೆ ಬೆಂಬಲ ಸೂಚಿಸ್ತಾರ. ಅದನ್ನ ಬಿಟ್ಟು ಬರೀ ಡಿ.ಜಿ. ಸಾಗರ್ ಕಣ್ಣಲ್ಲಿ ಬಂದು ಮಂಜುನಾಥ್ ವಿಷಯ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಅವನು ಎಲ್ಲಿ RSS ಬೆಳೆದ್ ಬಂದಾನ, ಅವಂಗೆಲ್ಲ ಹೊಸದ್ ಯಾವ್ದು ಗೊತ್ತಾಗಂಗಿಲ್ಲ. ಎಡಪಂಥಿ ಅವರಿಗೆ ಆಮ್ ಆದ್ಮಿ ಅವರು ಕೊಟ್ಟಿದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿ ಅವರು ಬೆಂಬಲ ಕೊಟ್ಟಿದ್ದಾರೆ. ನೀವು ಅದನ್ನ ಗಮನಿಸಿಲ್ಲ. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।